ಈ ಒಂದು ಚುನಾವಣಾ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಪುರವರೇ, ಹಾಲಿ ಶಾಸಕರಾಗಿರ್ತಕ್ಕಂಥ ನಮ್ಮ ಶಾಂತನಗೌಡರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹೊನ್ನಾಳಿಯ ಗಣ್ಯರೇ, ನಮ್ಮ ಜೊತೆಗೆ ಬಂದಿರತಕ್ಕಂಥ ಅವ್ರ ಜೊತೆಗೆ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶಾಮನೂರು ವಿಷ್ಣುಪ್ರಭಾಜಿಯವರೇ, ಮುಂದೆ ರಾಜಣ್ಣವರು, ಮುಂದೆ ವೇದಿಕೆ ಮುಂದಿರ್ತಕ್ಕಂಥ ಗಣ್ಯರೇ, ಎಲ್ಲ ಸಮಾಜದ ಬಾಂಧವರೇ, ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಕೆಲವು ವಿಷಯ ಹೇಳಿಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಭಾಳ ವಿಷಯ ಮಾತಾಡ್ಬೋದು, ಭಾಳ ಸಬ್ಜೆಕ್ಟ್ ಬೆಳೆಸ್ಕೊಂತ ಹೋಗ್ಬೋದು, ಹೇಳಿಕೆಂತಲೂ ಹೋಗ್ಬೋದು. ನಾನು ಜಾಸ್ತಿ ಹೇಳ್ದಲ್ಲೇ ಈಗಾಗಲೇ ಗೊತ್ತಾಗಿದೆ. ಪ್ರಾಥಮಿಕ ಭಾಷಣದಲ್ಲಿ ಹೇಳಿದರು, ಪ್ರಭಾವರಿಗೆ ಬಂದಿದ್ದರು, ಅವ್ರು ನೋಡಿದರೆ ಎಂಥನಾದ್ರು ಓಟ್ ಕೊಡಬೇಕು ಅಂತ ಅನ್ಸುತ್ತೆ. ಆ ರೀತಿ ನಯ ವಿನಯ ತಾಳ್ಮೆಯನ್ನು ಅವ್ರ ಹತ್ರ ಇದೆ ಅಂತ ಹೇಳಿದ್ರು. ಆ ಬಗ್ಗೆ ಇವತ್ತು ನಮಗೆ ಸೂಕ್ತವಾದ ಕ್ಯಾಂಡಿಡೇಟು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿರುವುದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಟ್ಬಿಡಿ. ಹಿಂದೆ ಕಾಂಗ್ರೆಸ್ಸು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದು, ಸ್ವಾತಂತ್ರ್ಯಕ್ಕೆ ಕಷ್ಟಪಟ್ಟಿದ್ದು, ಈ ದೇಶದ ಜನ ಕಡು ಬಡತನದಲ್ಲಿದ್ದಾಗ ಮೇಲು ಮಾಡಿರ್ತಕ್ಕಂಥ ಅದೆಲ್ಲ ಒಂದು ಕಡೆಗೆ ಇರಲ್ಲ. ಇತ್ತೀಚೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದ 10 ವರ್ಷಗಳ ಕಾಲ ಮತ್ತು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ 10 ವರ್ಷದ ಕಾಲದ ಕೆಲವೇ ಮಾಡಿದ ಕಂಪ್ಯಾರಿಸನ್ ಮಾಡಿ ಅಷ್ಟೇ ಮಾತ್ರ. ಯಾಕಂದರೆ ಈಗಾಗಲೇ ಸಾಕಷ್ಟು ಮೀಡಿಯಾ ಇದೆ, ಸಾಕಷ್ಟು ಇನ್ನೂ ಮಾಧ್ಯಮದಲ್ಲೇ ಇದ್ದಾರೆ. ಮನಮೋಹನ್ ಸಿಂಗ್ 10 ವರ್ಷ ಪ್ರೈಮ್ ಮಿನಿಸ್ಟರ್, ಅದು ಸೋನಿಯಾ ಗಾಂಧಿ ಅವರಿಗೆ ಬಂದಿರ್ತಕ್ಕಂಥ ಒಂದು ಅವಕಾಶ ಇದೆ. ಅವತ್ತು ಎಡಪಕ್ಷಗಳು ಜೊತೆ ಸೇರಿ ಎಲೆಕ್ಷನ್ ಗೆದ್ದಾಗ ಅವರು ನಿಮ್ಮ ಪಕ್ಷದಿಂದಲೇ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳಿದಾಗ ಎಲ್ಲರೂ ಕಾಂಗ್ರೆಸ್ ಸಂಸದೀಯ ಪಕ್ಷದಲ್ಲಿ ಒಕ್ಕೂಟದಿಂದ ಸೋನಿಯಾ ಗಾಂಧಿಯವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದು ಹೇಳ್ಬಿಟ್ಟು ಹೇಳಿದಾಗ ಸೋನಿಯಾ ಗಾಂಧಿ ಅದನ್ನ ನಯವಾಗಿ ತಿರಸ್ಕಾರ ಮಾಡಿ ಬೇಡ ಅಂತಂದು ಹೇಳ್ಬಿಟ್ಟು ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ನೆನಪಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಮನಮೋಹನ್ ಸಿಂಗು ಆ ಹಿಂದೆ 10 ವರ್ಷಕ್ಕಿಂತ ಮುಂಚೆ PV ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಫೈನಾನ್ಸ್ ಮಿನಿಸ್ಟರ್ ಆದಾಗ ಅವರು ಕೆಲವೊಂದು ಸುಧಾರಣೆಗಳನ್ನ ತಂದರು. ಅದೇನು ಸುಧಾರಣೆ ಅಂದರೆ ಆ ಕಾಲಕ್ಕೂ ಈ ಕಾಲಕ್ಕೂ ನಾನು ವ್ಯತ್ಯಾಸ ಹೇಳಿಬಿಟ್ಟು ನಾನು ಜಾಸ್ತಿ ಮಾತಾಡ್ತೇನೆ. ಅವರು ಅವತ್ತು ನಮಗೆಲ್ಲ ಗೊತ್ತಿದ್ದಂಗೆ ಆರ್ಥಿಕ ಪಾಲಿಸಿ, ಫೈನಾನ್ಸ್ ಪಾಲಿಸಿಗಳು ಬೇರೆ ಮಾಡೋದಕ್ಕೆ ಇಚ್ಛೆಯನ್ನು ಪಡ್ತಿದ್ದಿಲ್ಲ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮೊದಲೇಬಾರ್ದು ಒಂದು ನೀತಿ ಇತ್ತು. ಆಮೇಲೆ ಹೊರಗಡೆಯಿಂದ ಬಂದು ಇಲ್ಲಿ ಮಾಡ್ತಕ್ಕಂಥದ್ದು ಕೂಡ ಮಾಡಲೇಬಾರ್ದು ಅಂತಕ್ಕಂಥ ಒಂದು ನೀತಿ. ಒಂದು ದಿವಸ ನರಸಿಂಹರಾವ್ ಪೇಪರ್ನಾಗೆ ಬುಕ್ನಲ್ಲಿ ಬಂದಿರ್ತಕ್ಕಂಥ ವಿಚಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಹೋಗ್ಬಿಟ್ಟು ಆ ನರಸಿಂಹರಾವ್ ಹತ್ರ ಹೋಗ್ಬಿಟ್ಟು ಹೇಳಿದಂತೆ, ಇಲ್ಲ ನಾವು ಆರ್ಥಿಕತೆನ ಜನರಲ್ ಪಬ್ಲಿಕ್ ಓಪನ್ ಮಾಡೋಣ, ಪಬ್ಲಿಕ್ ಓಪನ್ ಮಾಡಿದರೆ ನಮ್ಮ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಕೊಡ್ತಾನೆ. ಆವಾಗ ನರಸಿಂಹರಾವ್ ಹೇಳಿದಂತೆ, ಇಲ್ಲ ಇದು ಹೋಗೋದು ಭಾಳ ಕಷ್ಟ, BJP ಅವರು ಅಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ, ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ, ನಾವು ಆರ್ಥಿಕತೆನ ಜನರಲ್ ಓಪನ್ ಮಾಡಿದರೆ ಏನಾಗುತ್ತೆ ಅನ್ನೋದು ಒಂದು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ, ಬೇಡ. ಆದರೂ ಕೂಡ ಅವತ್ತು ವಾಜಪೇಯಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಅಪೋಸಿಷನ್ ಲೀಡರ್ ಆದಾಗ ಆದರೂ ವಿಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನರಸಿಂಹರಾವ್ ವಾಜಪೇಯಿ ಅವರಿಗೆ ಫೋನ್ ಮುಖಾಂತರ ಹೇಳಿದರು, ಈ ಥರ ಒಂದು ಪ್ರಪೋಸಲ್ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಪ್ರಪೋಸಲ್ ಕೊಟ್ಟಿದ್ದಾರೆ, ಇದು ಮಾಡಿದರೆ ಹೆಂಗೆ, ನಿಮ್ಮದೇನು ಅಭಿಪ್ರಾಯ, ಪಾರ್ಲಿಮೆಂಟಲ್ಲಿ ತಂದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ, ನೀವೇನು ಹೇಳ್ತೀರಾ ಅಂತ ವಾಜಪೇಯಿ ಕೇಳಿದರು. ವಾಜಪೇಯಿ ನಮಗೆಲ್ಲ ಗೊತ್ತಿದೆ, ಒಬ್ಬ ದಿವ್ಯ ಶಕ್ತಿ ಇರ್ತಕ್ಕಂಥ ಲೋಕನಾಯಕ ಆಗಿದ್ದರು, ಇಲ್ಲಿ ಅವರು BJP ಪಾರ್ಟಿನ ಆಗಿದ್ದರು. ವಾಜಪೇಯಿ ಹೇಳಿದಂತೆ, ಇಲ್ಲ ನನಗೊಂದು 3 hours ಟೈಮ್ ಕೊಟ್ಟರೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನರಸಿಂಹರಾವ್ ಹೇಳಿದರು. 3 hours ಆದ್ಬಿಟ್ರೆ ಕರೆಕ್ಟಾಗಿ ಫೋನ್ ಮಾಡಿ, ಯು ಕ್ಯಾನ್ ಗೋ ಅಹೆಡ್ ವಿತ್ ದಿ ಪಾಲಿಸಿ, ಪಾರ್ಲಿಮೆಂಟ್ ತರಬೇಡ, ಈ ಪಾಲಿಸಿನ ನೀವು ಅನೌನ್ಸ್ ಮಾಡಿಬಿಡ್ರಿ. ಅದೇನು ಪಾಲಿಸಿ ಅಂದರೆ LPG ಪಾಲಿಸಿ ಅಂತ ಹೇಳ್ತಾರೆ ಇವತ್ತು. LPG ಅಂದರೆ L ಅಂದರೆ ಲಿಬರೇಷನ್, P ಅಂದರೆ ಪ್ರೈವೇಟೈಸೇಷನ್, G ಅಂದರೆ ಗ್ಲೋಬಲೈಸೇಷನ್.
ಅಂದರೆ ಆರ್ಥಿಕ ಮುಕ್ತೆ ಪ್ರಪಂಚದ ಯಾವ ಕಡೆಯಿಂದ ಬೇಕಾದರೂ ಇಲ್ಲಿ ಬಂದು ನೆಲೆ ಕಂಡುಕೊಂಡು ಇಂಡಸ್ಟ್ರಿ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಮತ್ತು ನಾವು ಬೇರೆ ದೇಶಕ್ಕೆ ಹೋಗಿ ಮಾಡ್ಬೋದು. ಮುಕ್ತವಾದ ವ್ಯಾಪಾರ ಮಾಡಲಿಕ್ಕೆ LPG ಪಾಲಿಸಿ ಅನೌನ್ಸ್ ಮಾಡಿದೆ. ಆ ಪಾಲಿಸಿ ಅನೌನ್ಸ್ ಮಾಡಿದ್ದಕ್ಕೆ ಇವತ್ತು ನಾವು ರಸ್ತೆ ಮೇಲೆ ಎಷ್ಟು ಕಾರ್ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿದೆ, ನೀವು ಭಾಳ ಜನಕ್ಕೆ ಗೊತ್ತಿದೆ ಇಲ್ಲೋ, ಒಂದು ಲ್ಯಾಂಬ್ರೆಟಾ ಸ್ಕೂಟ್ರು, ಒಂದು ರೆಸ್ಪಾನ್ಸ್ ಸ್ಕೂಟ್ರು, ಎರಡೇ ಸ್ಕೂಟ್ರ್ ಇದ್ದು ನಿಮ್ಗೆ ಏನು ಮಾಡ್ಕೊಳ್ಳೋಕ್ಕೆ ಬಯಸಿಲ್ಲ. ಆ ಸ್ಕೂಟ್ರು ಅದು ನಾವು ಬುಕ್ ಮಾಡಿದ್ರೆ ಬರೋದಕ್ಕೆ 10 ವರ್ಷ ಬೇಕಾಗಿತ್ತು. 10 ವರ್ಷದ ಮೇಲೆ ಅನುಮಾನ ಅಂತ ಒಂದು ಕಾಲ ಇತ್ತು. ಅದಾದ ನಂತರ ನಮ್ಮ ದೇಶದಲ್ಲಿ ಇದ್ದಾವೆ 2 ಕಾರು, ಒಂದು ಅಂಬಾಸಿಡರ್ ಕಾರು, ಇನ್ನೊಂದು ಗೇಟ್ ಕಾರು. ಇವೆರಡೇ ಕಾಲಿದ್ದು ನಮ್ಮ ದೇಶದಲ್ಲಿ. ಆ 2 ಕಾಲಿದ್ದು ಇವತ್ತು ಓಪನ್ ಪಾಲಿಸಿ ರೆಗ್ಯುಲೇಷನ್ ಕೊಟ್ಟಾಗ ಇವತ್ತು ಎಷ್ಟು ಬರ್ತಾ ಇದೆ. 2 ವೀಲರ್ ಎಷ್ಟು ಬರ್ತಾ ಇದೆ, ಮನೆ ಬಾಗಿಲು ಬರ್ತಾರೆ ತಗೊಂಡು. ಅವತ್ತೇನಾಗಬೇಕಾಯ್ತು, ಈ ಪಾಲಿಸಿ ಬರೋದ್ರಿಂದ ಮುಂಚೆ ಏನಿತ್ತು ಬೇಡಿಕೆ ಬೇಕಾಯ್ತು, ಹೋಗಿ MP ಇಂದ ರೆಕಮೆಂಡ್ ಮಾಡ್ಬೇಕಾಯ್ತು. ಆದರೆ ಕೊಡ್ತಿದ್ದು ಇದು ಬರ್ತಿದ್ದಿಲ್ಲ. ಇವತ್ತು ಓಪನ್ ಈ ಮನೆ ಬಾಗಿಲು ಬರ್ತಾರೆ. ಇವತ್ತು ಬ್ಯಾಂಕ್ಗಳಾಗಲಿ ಸಾಲ ಕೊಡೋದಕ್ಕೆ ಮನೆ ಬಾಗಿಲು ಸಾಲ ಕೊಡ್ತಾರೆ. ಈ ಪರಿಸ್ಥಿತಿ ನೋಡ್ಬೇಕು ಅಂತ ಪಾಲಿಸಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ನಂತರ ನಮ್ಮ ಮೋದಿ ಸರ್ಕಾರ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಕಂಪೇರ್ ಮಾಡಿದರೆ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಎಷ್ಟು ಬೆಳವಣಿಗೆ. ಅವರು ಮೆಟ್ರೋ ಪ್ರಾರಂಭ ಮಾಡಲಿಕ್ಕೆ ಕರ್ನಾಟಕಕ್ಕೆ ಬೆಂಗಳೂರಿನಲ್ಲಿ 10,000 ಕೋಟಿ ಕೊಟ್ಟರು ಮೊದಲನೇ ಟರ್ಮ್ನಲ್ಲಿ. ಆಮೇಲೆ ಈ ಮನಮೋಹನ್ ಸಿಂಗ್ ಮಾಡಿದ್ದು, ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಎಂಥದ್ದು ಸೆಕೆಂಡ್ ಟರ್ಮಲ್ಲಿ ಅಂತ ಕಾಣಿಸ್ತಿಲ್ಲ. ಫಸ್ಟ್ ಟರ್ಮಲ್ಲಿ 80,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ, 80,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಆರ್ಥಿಕತೆಯನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಅಂತ ಮನಮೋಹನ್ ಸಿಂಗ್ ಆಯ್ತು. ನಾವು ಸೋನಿಯಾ ಗಾಂಧಿ ಆಗ್ಬೋದಾಗಿತ್ತು, ಆದರೆ ಮನಮೋಹನ್ ಸಿಂಗ್ ಕೊಟ್ಬಿಟ್ಟು 10 ವರ್ಷಗಳ ಕಾಲ ಮಾಡಿರ್ತಕ್ಕಂಥದ್ದು ಇವತ್ತು ಇದೇ ಈ ಮೋದಿ ಸರ್ಕಾರ ಮಾಡ್ತಕ್ಕಂಥ ಅದೇ ಕೆಲಸ. ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಪಾಲಿಸಿನ ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಯಾವ ಬದಲಾವಣೆಯೂ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಸಾಕಷ್ಟು ಭ್ರಷ್ಟಾಚಾರ, ಅನಾಚಾರ ಇವೆಲ್ಲ ನಡೆದಿರ್ತಕ್ಕಂಥ, ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ಘಟನೆ ನಾವು ಪೇಪರ್ಗೆ ಓದಿದ್ರೆ ನಾನು ಅವನ್ನೆಲ್ಲ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತೇನಾದರೂ ದೇಶ ಮುಂದೆ ಬರಬೇಕಂದ್ರೆ ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ LPG ಪಾಲಿಸಿ ಅದನ್ನ ಕಾಂಗ್ರೆಸ್ ಬಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮಗೆ ನಂಬಿಕೆ ಇದೆ. ಹೀಗಾಗಿ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಬಂದೋಗಿದ್ದಾರೆ, ಅವ್ರನ್ನ ನೋಡಿದ್ದೀರಿ. ಅವ್ರು ನೋಡಿದ್ರೆ ಅವೆಲ್ಲ ಒಂದು ಡಿಟರ್ಮಿನ್ ಮಾಡಿದ್ದೀರಿ. ಅವರಿಗೆ ಓಟ್ ಕೊಡಬೇಕು, ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಅನಿಸುತ್ತೆ. ಆ ಓಟ್ ಅದನ್ನ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಇದರಲ್ಲಿ ನಮ್ಮ ಅಭ್ಯರ್ಥಿ ವಿಚಾರವಾಗಿ ಸಾಕಷ್ಟು ಹೇಳಿದ್ದಾರೆ. ಪ್ರಾಸ್ಪೆಕ್ಟ್ ಭಾಷಣ ನಾನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಅಂತ ವ್ಯಕ್ತಿಯನ್ನು ನಾವು ಗೆಲ್ಲಿಸಿ ನಮ್ಮ ರೆಪ್ರೆಸೆಂಟ್ ಮಾಡಲಿಕ್ಕೆ ಅವ್ರು ಮಾಡ್ತಕ್ಕಂಥದ್ದು ಭಾಳ ಅವ್ರದ್ದೆಲ್ಲ ಭಾಷೆಗೂ ಬರುತ್ತೆ, 3-4 ಭಾಷೆ ಬರುತ್ತೆ. ಆ ಪಾರ್ಲಿಮೆಂಟಲ್ಲಿ ಮಾತಾಡೋದಕ್ಕೆ ಯೋಗ್ಯವಾದ ಅಭ್ಯರ್ಥಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಅವ್ರು ಬೆಂಬಲ ಕೊಟ್ಟರೆ ಇಲ್ಲಿ ಬಂದಿರೋದಂತಲೇ ನಮ್ಮ ಸಮಾಜ ಬಾಂಧವರಂತಲೇ ಇನ್ನು ಬೇರೆ ಕುತ್ಕೊಂಡು ಅವ್ರು ಹೇಳ್ಬಿಟ್ಟು ಎಲ್ಲರಿಗೂ ಓಟ್ ಕೊಡಲಿಕ್ಕೆ ಏರ್ಪಾಡು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅಂತ ಹೇಳ್ತಾ ಇವತ್ತು ನಮ್ಮ ವಿಚಾರದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ನಾಯಕರು ನಾನು ಮಾತನಾಡ್ತೇನೆ. ಶರಣ ಮಹಾಸಭೆಯ ಸಾಕ್ಷರಾದ ಪೂಜ್ಯ ಆನಂದಕುಮಾರೇಶ್ವರನ್ನ ಸ್ಮರಿಸುತ್ತಾ ಇಂದಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಹಿರಿಯರು, ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ಚಾಮುಂಡೇಶ್ವರ ಉಪಾಧ್ಯಾಯರ ಈ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರು ಆದಂಥ ಚಂದನಗೌಡ್ರೆ ಹಾಗೂ ಮಹಾಸಭೆಯ ಉಪಾಧ್ಯಕ್ಷರಾದ ವೀರಣ್ಣವರೇ ಮತ್ತು ರಾಜಣ್ಣವರೇ, ಅಂದರೆ ಸಮಾಜದ ಎಲ್ಲ ಘಟಕಗಳು ಮತ್ತು ವಿಭಾಗಗಳ ಸಮಾಜದ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣ. ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಇನ್ನು 4 ದಿನದಲ್ಲಿ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ. ಅಂದರೆ ಮತದಾನವನ್ನು ಮಾಡ್ತಕ್ಕಂಥ ಒಂದು ಭಾಗ್ಯ ನಿಮ್ಮೆಲ್ಲರಿಗೂ. ವಿಶೇಷವಾಗಿ ಮತದಾನ ಅಂತಿದೆ, ದಾನ. ನಾವು ದಾನವನ್ನು ನೀಡಬೇಕು, ಎಂಥವರಿಗೆ ದಾನ ನೀಡಬೇಕು, ಸತ್ಪಾತ್ರರಿಗೆ ದಾನವನ್ನು ನೀಡಬೇಕು. ಒಂದು ಮಾತಿದೆ, ದಾನ ಮಾಡ್ತಾ ಅಪಾತ್ರರಿಗೆ ದಾನ ಮಾಡ್ತಾ ಹೋದರೆ ಸತ್ಪಾತ್ರರಿಗೆ ನೀವು ದಾನ ಮಾಡೋ ಸತಿ ನಿಮಗೆ ನಿರಾಸಕ್ತಿ ಬಂದಿರುತ್ತೆ, ಉತ್ಸಾಹ ಇರೋದಿಲ್ಲ. ಹಾಗಾಗಬಾರ್ದು. ಯಾರು ಯೋಗ್ಯರಿದ್ದಾರೆ, ಯಾರು ನಮ್ಮ ಪ್ರತಿನಿಧಿಗಳಾಗಬೇಕು, ಯಾರು ನಮ್ಮನ್ನು ಸೂಕ್ತವಾಗಿ
ಸಂಸತ್ನಲ್ಲಿ ಏನು ನಮ್ಮನ್ನ ಪ್ರತಿನಿಧಿಸ್ತಾರೆ ಅಂಥವರಿಗೆ ನಾವು ದಾನವನ್ನು ಮಾಡಿದ್ದೇ ಆದರೆ, ನಿಮ್ಮ ಮತವನ್ನು ದಾನವನ್ನು ಮಾಡಿದ್ದೇ ಆದರೆ ನಮಗೆ ಹೆಮ್ಮೆ ಅನಿಸ್ತದೆ. ನಾವು ಬರೀ ಒಂದೇ ಒಂದು ನೋಡೋದಲ್ಲ, ಅವರೆಷ್ಟು ಸುಸಂಸ್ಕೃತರು, ಅವ್ರ ವಿದ್ಯಾವಂತರು, ಆ ಕುಟುಂಬದ ಹಿನ್ನೆಲೆ ಇವೆಲ್ಲವನ್ನು ನೋಡಬೇಕಾಗ್ತದೆ. ಆ ಕುಟುಂಬ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ, ಕೆಲವು ದಿನಗಳ ಹಿಂದೆ ಏನಾಯಿತು ನಮ್ಮ ಸಮಾಜದಲ್ಲಿ ಅಂತ. ಅದನ್ನು ಗಟ್ಟಿಯಾಗಿ ಇಟ್ಟು ಈ ಸಮಾಜವನ್ನು ಹೊಡೆದಲೇ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಅದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಅವರೊಂದು ಆ ಒಂದು ಇಚ್ಛಾಶಕ್ತಿಯ ಪ್ರದರ್ಶನದಿಂದ ತನ್ನದೇ ಪಕ್ಷ, ತನ್ನದೇ ಸರ್ಕಾರದ ವಿರುದ್ಧ ನಿಂತು ಸಮಾಜದ ಒಗ್ಗಟ್ಟನ್ನು ಕಾಯ್ಕೊಳ್ಳಿಕ್ಕೆ ಏನು ಕಾರಣ ಆಯಿತು. ಈಗ ಸದ್ಯ ಈಗಲೂ ಸಹ ಅವರೇನು ಹಿಂದೆ ಬೀಳಲಿಲ್ಲ. ತನ್ನದೇ ಸರ್ಕಾರದ ವಿರುದ್ಧ ನಮ್ಮವರಿಗೆ, ನಮ್ಮ ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ ಅಂತ ಮಾತಾಡಿದಂಥ ಸಂದರ್ಭದಲ್ಲಿ ಪಕ್ಷದಿಂದ ಮತ್ತು ಬಂದರೂ ಸಹ ಸಮಾಜದ ಪರವಾಗಿ ಗಟ್ಟಿ ಧ್ವನಿಯನ್ನ ಎತ್ತಿದ್ಯಾಗಿರೋದ್ರಿಂದ ಅದು ಶಿವಶಂಕರಪ್ಪನವರು ಮಾತ್ರ. ಹಾಗಾಗಿ ಆ ಕುಟುಂಬದ ಸೇವೆ ಏನಿದೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಇದೆ. ನಿಮಗೆ ಕೆಲವರಿಗೆ ಇಲ್ಲಿರ್ತಕ್ಕಂಥ ಕ್ಷೇತ್ರ ನೇರವಾಗಿ ನೀವು ಅವರ ಒಂದು ಇದಕ್ಕೆ ಒಳಗಾಗಿರ್ತೀರಿ, ಅವರ ಉಪಕಾರವನ್ನು ಕೊಡ್ತಿರ್ತೀರಿ, ಅವ್ರ ಸೇವೆಯನ್ನು ಕೊಡ್ತಿರ್ತೀರಿ. ಇದಲ್ಲದೆ ಈ ಕ್ಷೇತ್ರ ಅಲ್ಲದೆ ರಾಜ್ಯ ಮತ್ತು ದೇಶಾದ್ಯಂತ ಹಲವಾರು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಕ್ಕಳುಗಳು ಇವತ್ತು ಅವರು ಸಂಪೂರ್ಣವಾಗಿ ಶಿಕ್ಷಣವನ್ನು ಪೂರೈಸ್ತಾ ಇರೋದ್ರಿಂದ ಕಾರಣವಾಗಿರ್ತಾರೆ. ಯಾಕೆಂದರೆ ಎಷ್ಟೋ ಜನ ಮಕ್ಕಳಿಗೆ ಅವರು ಪುರಸ್ಕಾರ ಮಾಡೋದು ಅಷ್ಟೇ ಅಲ್ಲ, ಹಲವಾರು ಅನುದಾನಗಳನ್ನು ಕೊಡುವ ಮುಖಾಂತರ ಅವರ ಶಿಕ್ಷಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ನಾವು ನಿಮ್ಮಲ್ಲಿ ಒಂದು ಮನವಿ, ಆ ಕುಟುಂಬ ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ ಮಾಡಿದೆ. ಆ ಕುಟುಂಬಕ್ಕೆ ಶಕ್ತಿಯನ್ನು ತುಂಬಿದ್ರೆ ಅದು ಪುನಃ ನಮ್ಮ ಸಮಾಜಕ್ಕೆ ಶಕ್ತಿ ಬರ್ತದೆ. ಯಾರಿಗೋ ನೀವು ಮತದಾನ ಮಾಡಿದ್ರಿ, ಯಾವುದೋ ಕಾರಣಕ್ಕೆ ಮಾಡಿದ್ರಿ, ನಿಮ್ಮ ಒಂದು ಏನು ದಾನ ಮಾಡ್ತೀವೋ ಅದು ಉಪಯೋಗ ಬರೋದಿಲ್ಲ. ಯಾಕೆಂದರೆ ಇವತ್ತು ಸಮಾಜ ಹಲವಾರು ಸಂಕಷ್ಟಗಳನ್ನು ಎದುರಿಸ್ತಾ ಇದೆ. ನಮ್ಮ ಯುವ ಸಮುದಾಯ ವಿಶೇಷವಾಗಿ ಅವರಿಗೆ OBC ಇಲ್ಲದೆ ಇರೋದ್ರಿಂದ ಕೇಂದ್ರದಲ್ಲಿ ಅವರು ಯಾವುದೇ IAS, IPS ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಪಡೆಯಲಿಕ್ಕೆ ಹಿನ್ನಡೆ ಆಗಿದೆ. ಅದನ್ನೆಲ್ಲವನ್ನು ಮನಗಂಡು ಅವರು ಎಷ್ಟು ಗಟ್ಟಿಯಾಗಿ OBC ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆ ದಿಶೆಯಲ್ಲಿ ಅವರ ಕುಟುಂಬದ ಸೇವೆ ಈ ಸಮಾಜಕ್ಕೆ ಅಗತ್ಯವಾಗಿದೆ. ಈ ದಿಶೆಯಲ್ಲಿ ನೀವು ಬೇರೇನನ್ನು ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೀವೇ ಅಭ್ಯರ್ಥಿಗಳು ತಿಳ್ಕೊಂಡು ನಿಮ್ಗೆ 2-3 ದಿನಗಳ ಕಾಲ ನೀವು ನಿಮಗೆ ಪರಿಚಯ ಇರ್ತಕ್ಕಂಥವು ನಿಮ್ಮ ಸಂಬಂಧಿಕರುಗಳ ಮನವೊಲಿಸುವ ಮುಖಾಂತರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮತದಾನವನ್ನು ಮಾಡಿಸಿದ್ದಾರೆ. ಅತಿ ಹೆಚ್ಚಿನ ಅಂತರದಿಂದ ನಾವು ಗೆಲುವು ಸಾಧಿಸಬಹುದಾಗಿದೆ. ಹಲವಾರು ನಮ್ಮ ಪಕ್ಷದ ವಿರೋಧ ಇನ್ನೊಂದು ಪಕ್ಷದವ್ರಿಗೆ ಏನು ಓಟ್ ಕೇಳ್ತಾ ಇದ್ದಾರೆ, ಅವ್ರು ಮತದಾನ ಕೇಳ್ತಾ ಇರೋದು ಯಾರನ್ನ ಮೋದಿ ಕೇಳಿ ಓಟ್ ಕೇಳ್ತಾರೆ. ನೀವು ಯಾರಾದರೂ ಅಪ್ಪನ ನೋಡಿ ಮಗನಿಗೆ ಹೇಳ್ಕೊಡ್ತೀರಾ? ಸಾಧ್ಯ ಇಲ್ಲಲ್ಲ, ಮಗನೂ ಸರಿ ಇರಬೇಕಲ್ಲ. ಹಾಗಾಗಿ ನೋಡಿ, ನಮ್ಮ ಕುಟುಂಬ, ನಮ್ಮ ಯಜಮಾನರು ಚೆನ್ನಾಗಿದ್ದಾರೆ, ಅವರಲ್ಲಿ ಅವ್ರ ಸೊಸೆನೂ ನಮ್ಮನ್ನು ಪ್ರತಿನಿಧಿಸಿ ಯೋಗ್ಯರಿದ್ದಾರೆ, ಎಲ್ಲ ಗುಣಗಳಿದೆ. ಅವರಲ್ಲಿರ್ತಕ್ಕಂಥ ಸರಳತೆ, ಜನರಿಗೆ ಸ್ಪಂದಿಸ್ತಕ್ಕಂಥ ರೀತಿ, ಇವೆಲ್ಲವನ್ನು ನೀವು ಅದರಿಂದ ಗಮನಿಸಿದ್ದೀರಿ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಇನ್ನು 2-3 ದಿನಗಳ ಕಾಲ ಹೆಚ್ಚಿನ ಶ್ರಮ ವಹಿಸಿ ನೀವು ಅವರಿಗೆ ಮತದಾನವನ್ನು ಮಾಡಲಿಕ್ಕೆ ನೀವೆಲ್ಲರೂ ಮುಂದಾಗಿದ್ದೆ. ಆದರೆ ಆ ಅವರ ಸೇವೆ ಖಂಡಿತವಾಗಿ ಈ ಲೋಕಸಭಾ ಕ್ಷೇತ್ರಕ್ಕಲ್ಲ, ಮುಂದೆ ಈ ಸಮಾಜಕ್ಕೆ ಖಂಡಿತವಾಗಿ ಸಿಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ತಪ್ಪದೆ ಮತದಾನದಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದನ್ನ ಕರ್ತಂದು ಅವತ್ತು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಕೋರ್ಕೊಂತ ಒಂದು ಅವಕಾಶವನ್ನು ಕೊಟ್ಟಂಥ ಹೊನ್ನಾಳಿ ತಾಲೂಕಿನ ಎಲ್ಲ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಒಂದು ನನ್ನ ಮಾತುಗಳನ್ನು ತಿಳಿಸಿರೋಣ. ಮಿತ್ರರಾದ ಶಾಂತಪ್ಪ ಅವರೇ, ಗಂಗಾಪ್ಪನವರೇ, ಷಣ್ಮುಖಪ್ಪನವರೇ, ನಮ್ಮ ಮಿತ್ರರಾದ ಅತಿಥಿ ವೀರಣ್ಣವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರೇ, ಈಗ ಸಾಕಷ್ಟು 3 ಜನ ಈ ಎಲೆಕ್ಷನ್ನಿನ ಈ ಉದ್ದೇಶಗಳನ್ನು ಅರ್ಥಪೂರ್ಣವಾಗಿ ನಿಮಗೆ ಯಾರಿಗೆ ವೋಟ್ ಹಾಕಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜಕ್ಕೆ ಎಷ್ಟೊಂದು ದೊಡ್ಡ ಕೊಡುಗೆ ಇದೆ. ಒಂದೇ ಹೇಳ್ತೀನಿ, ಇವತ್ತು ಇಡೀ ರಾಷ್ಟ್ರ ತುಂಬ ಕೋವಿಡ್ ಆದ ಸಂದರ್ಭದಲ್ಲಿ
ಸುಮಾರು ಎಷ್ಟೋ ಕೋಟಿಗಳನ್ನ ದಾನ ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ನಮ್ಮ ಸಿರಿಗೆರೆ ಮಠ ಶಾಮದೂರು ಶಿವಶಂಕರಪ್ಪನವರು 2 ಕಣ್ಣಿದ್ದಾಗೆ. ಅದರಿಂದ ಈ ಸಮಾಜ ಮ್ಯಾಲ್ಕಾರಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ನಾವೇನಾದರೂ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಸ್ಪರ್ಧನೆ ಮಾಡಿದ್ದಾರೆ, ಅವರಿಗೆ ಅವರ ಋಣ ಏನಾದ್ರು ತೀರಿಸಬೇಕಾದ್ರೆ ಇಡೀ ಸಮಾಜದವರು ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕಿ ಜಯಿಸಿದವರನ್ನಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳಿ ನಿಮಗೆ ಇಲ್ಲಿ ನನಗೆ ಬರ್ಲಿಕ್ಕೆ ಮಾಡಿಕೊಟ್ಟದಕ್ಕೋಸ್ಕರ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತನ್ನು ಭಾರತ ವಿವಿಧ ಸಮಾಜದ ಅಧ್ಯಕ್ಷರು ಮತ್ತು ಹಿರಿಯರು ಮತ್ತು ನನ್ನ ಬಹಳ ಆತ್ಮೀಯರು ಆದಂಥ ಶ್ಯಾಮಕೃಷ್ಣರೇ ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕ ಸಂತರವರೇ, ಹಿರಿಯರಾದ ಅದೇವರವರೇ, ಅಣ್ಣಿಗೆ ರಾಜನವರೇ, ಕೃಷ್ಣನವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಸಮಾಜದ ಎಲ್ಲ ಮುಖಂಡರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ ಬಿಟ್ಟಿವೆ. ಹೀಗಾಗಿ ಎಲ್ಲರೂ ಮಾತಾಡಿದ್ದಾರೆ. ಈಗ ಶಾಮನೂರು ಶಿವಶಂಕರವರು ಅವ್ರ ಬಗ್ಗೆ ಎಲ್ಲರೆಲ್ಲ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ನನ್ನ ಅವರ ಸಂಬಂಧ ಈ ಸುಮಾರು 35 ವರ್ಷದಿಂದ ನಾವು ಭಾಳ ಸ್ನೇಹಿತರು. ನನ್ನಷ್ಟು ಏನು ಗೊತ್ತಿಲ್ಲ, ಅದರಲ್ಲಿ ನಾನು ಭಾಳ ಹತ್ರ ನಾನು ಸಹ ಭಾಳ ಆತ್ಮೀಯರೇ ಅಂತ ಹೇಳಿ ತಪ್ಪಾಗಲ್ಲ. ಯಾಕೆಂದರೆ ಶಾಸಕರು ಶಾಲೆಗಳು ಜಾಸ್ತಿ ಆಗಿದ್ದಾಗ ಏನಾದರೂ ಶಿಕ್ಷಕರ ಚಿತ್ರಮಂತ್ರಿಗಳು ನಾನೆಲ್ಲ ಡಾಕ್ಟರ್ ರಂಗಪ್ಪ ಗೋವಿಂದ ಅಂದರೆ ಅಷ್ಟು ಆತ್ಮೀಯತೆ ನಾವು ಬೆಳೆಸ್ಕೊಂಡಿದ್ವಿ. ಅದೇನೇ ಇರ್ಬೋದು. ಈಗ ತಮಗೆಲ್ಲ ತಿಳಿದಾಗೆ ಅವ್ರ ಮನೆತನ ಬಗ್ಗೆ ನಾನು ಜೊತೆ ಹೇಳೋದು ಎಲ್ಲರಿಗೂ ಗೊತ್ತಿದ್ದೇ ಮತ್ತೆ ಪದ ಹೇಳಕ್ಕೆ ಹೋಗ್ತಾ ಇಲ್ಲ. ಯಾಕೆಂತಂದರೆ ಒಂದ್ಸರಿ ನಮ್ಮ ಯಜಮಾನ ಕರ್ಕೊಂಡು ಬಂದಿದ್ದೇವೆ ಅಂತ ದೇವಸ್ಥಾನ ಸ್ವಲ್ಪ ದುಡ್ಡು ಬೇಕು ಅಂತಂದಾಗ ನಾವೆಲ್ಲ ಒಂದು ಲಕ್ಷ ಕೊಡಬೇಕಾಗತ್ತೆ. ಎಂತ 1 ಲಕ್ಷ ಪಕ್ಕ 1,05,000 ಯಜಮಾನ ಬಂದಿದ್ದಾರೆ ಅಂತ ಈ ಥರ ಒಂದು ಉದಾಹರಣೆಯನ್ನು ಅವ್ರು ತೋರ್ತಾ ಇದ್ರು. ಅದೇ ಅಂತ ಯಾವ ಸಂಬಂಧ ಇರ್ಬೋದು, ನಮ್ಮ ವಿವಿಧ ಸಂಬಂಧ ಆಗಿರ್ಬೋದು, ಮತ್ತೊಬ್ಬರ ಆಗಿರ್ಬೋದು. ನಾನು ನಮ್ಮ ಮಾದನವಾಗಿ ಗುರು ಸಮಾಜ ಕರ್ಕೊಂಡೋಗಿದ್ದ ದೇವಸ್ಥಾನ ಕಳಿಸಿದ್ದೆ. ಬೈದು ಏನು ಹೋಗ್ತಾರೆ ಕರ್ಕೊಂಡ್ಬರೋದೇ ಕೆಲಸ ಮಾಡಿದೆ ನೀವು ತೆಗಿಲ್ಲ ಅಂತ. ಆದರೂ ಸಹ ಉದಾಹರಣೆ ಅವತ್ತು ಅವ್ರಿಗೆ 25,000 ಕೊಡೋದು ಸುಮಾರು ಆಗ್ತದೆ. ಅದೇ ರೀತಿ ನಮ್ಮ ಹಳೆಯ 12 ಸಾವಿರ ದೇವಸ್ಥಾನ ಕೊಟ್ಟಿದ್ದು. ಇದೇ ರೀತಿ ಬೇಗ ಜೊತೆಗೆ ಅವಾಗಲೂ ಸಹ ನಮ್ಮ ಆಸ್ಪತ್ರೆಗೆ ಯಾರಾದರೂ ಸೇರಿಸಿದ್ರೆ ಮಧ್ಯಾಹ್ನ ಹೊರದಾಗ ನಾವು ಎಲ್ಲರೂ ಕೊಟ್ಟಿದ್ದೆ. ನೋಟನ್ನು ಕೊಟ್ಟರು, ಕೆಲವೊಂದಕ್ಕೆ ಮೆಡಿಕಲ್ ಸೀಟು ಕೊಟ್ಟರು, ಈ ಥರ ಎಲ್ಲ ಸಹಾಯ ಅವರನ್ನು ಕೊಡುಗೆ ಗಾಳಿ ಅಂತ ಹೇಳಿ ತಪ್ಪಾಗಲ್ಲ. ಅದ್ರ ಬಗ್ಗೆ ಯಾರು ಏನು ಮಾತಾಡೋಂಗೇ ಇಲ್ಲ. ನಾವೇನಾದರೂ ಬಗ್ಗೆ ಮಾತಾಡ್ತಂದ್ರೆ ನಾವು ಕಮ್ಮಿ ಮಾತಾಡೋಣ ಅಂತ ಅನಿಸುತ್ತದೆ. ಯಾಕೆಂದ್ರೆ ಅವರೊಂದು ಭಾಳ ಗುಣ ಇರೋದ್ರಿಂದ ನಾವೇನು ಮಾಡೋದು ಕಮ್ಮಿ. ಈಗ ಎಲ್ಲರೂ ಭಾಷಣ ಮಾಡ್ತಾರೆ. ಶಿವಶಂಕರ್ 3 ಸಾರಿ ಸೋತಿರೋರು, 1 ಸಾರಿ ಗೆದ್ದು 1 ಸಾರಿ ಸೋತು. ಅದು 2ನೇ ಸಾರಿ ಸೋತು ಭಾಳ ಕಮ್ಮಿ ಬರ್ತದೆ. ನಾನು ನಮ್ಮ ತಾಲೂಕು ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ತಾಲೂಕು ಮುಂಚೆ ಕಾಂಗ್ರೆಸ್ ಪಕ್ಷ ಭದ್ರಕೋಟೆ ಇತ್ತು. ನಮ್ಮ ಹಿರಿಯ ಚೆನ್ನೈಗಳನ್ನು ಸುಮಾರು 15,000 ನೀಡ್ಕೊಟ್ಟಿದ್ವಿ. ಸೋತಾಗ ಏನಾಗಿತ್ತು, ಅವರು ಸೋತಾಗ ಗೆದ್ದಾಗ ನಮ್ಮ ತಾಲೂಕು 5,000 ಕಮ್ಮಿ ಆಗಿತ್ತು. ಕಾರಣ ಇಷ್ಟೇ, ಅವತ್ತು ಹೇಗೆ ವಿನಯ್ ಕುಮಾರ್ ಒಬ್ಬರು ಇರ್ತಿರಲ್ಲ ಅವಾಗ ಲಿಂಗಪ್ಪ ಅಂತ ಒಬ್ಬರು ಇರ್ತಿದ್ರು ಬಂಗಾರದ ಪಕ್ಷದಿಂದ. ಅವರು ಒಂದು 15,000 ಅವರು ಕಮ್ಮಿ ಆಗಿತ್ತು. ಬಟ್ ಅವ್ರು ಸೋತಾಗ ನಮ್ಮ ತಾಲೂಕು 3,800 ನೀಡನ್ನು ಕೊಟ್ಟಿದ್ವಿ. ಅಷ್ಟು ಸುಭದ್ರವಾಗಿತ್ತು ನಮ್ಮ ಹೊನ್ನಾಳಿನ ಕಾಂಗ್ರೆಸ್ ಪಕ್ಷ. ಈಗಲೂ ಸಹ ಇವತ್ತಿನ ವಾತಾವರಣ ನೋಡೋದ್ರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ 10ರಿಂದ 15,000 ಮೇಲೆ ಕೊಡ್ತಿದ್ದ ನನ್ನ ಅಂದಾಜು ಆಗ್ಬೋದು ಅಂತ ನಾವು ಅದನ್ನೆಲ್ಲರೂ ಸಹ ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ನಾವು ಸುಮಾರಿಗೆ ಒಂದು 6ರಿಂದ ಹಳ್ಳಿನ ಹೋಗ್ತಾ ಇದ್ದೀವಿ. ಹಳ್ಳಿಯಲ್ಲಿ ಒಳ್ಳೆಯ ವಾತಾವರಣ ಇದೆ, ಚೆನ್ನಾಗೇ ಇದೆ. ನಮಗೆ ಇಲ್ಲಿವರೆಗೆ ಏನಾಗಿತ್ತು ಅಂತಂದರೆ ಸ್ವಲ್ಪ ಮೋದಿ ಅಂತ ಒಂದು ಆಫರ್ ಸಿಕ್ಕಿತ್ತು. ಅದನ್ನು ಒಂದು ಪುಲ್ವಾಮಾದ ಏರ್ ಸ್ಟ್ರೈಕ್ ಮಾಡಿದಾಗ ಅದೇ ಒಂದು ಹೆಸರು ಬಂದ್ಬಿಟ್ಟು ಆಯುಧದ ಮೇಲೆ ಎಲ್ಲರೂ ಮೋದಿ ಅಂತ ಒಂದು ಅರ್ಥ ಸಿಕ್ಕಿತ್ತು. ಆದರೆ ನಮಗೆ ಒಂದು ಬಲವಾದ ಅರ್ಥ ಸಿಕ್ಕಿದೆ. ಅದೇನಾದರೂ ಪಾಶುಪತಾಸ್ತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಪುರಾಣ ನೋಡ್ತಾವೆ. ಈ ಏನು ಗ್ಯಾರಂಟಿ ಕಾರ್ಯಕ್ರಮವನ್ನು ನಾವು ಪ್ರಬಲವಾಗಿ ಜನರು ಕುಡಿಸ್ಬೇಕು. ಹಂಗೆ ನಾವು ಗ್ಯಾರಂಟಿ ಕ್ರಮ ಕೊಟ್ಟರೆ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮ
ಮಾಡೋದ್ರಿಂದ ಆಗಲ್ಲ. ನಾವು ಜನಗಳಿಗೆ ಅದನ್ನು ಮುಗಿಸಿ ಅವ್ರು ತಿಳುವಳಿಕೆ ಮಾಡಿದಾಗ ಏನೋ ಇನ್ನೂ ಅವನು ಕೆಲವೊಂದು ಎಸ್ಪೆಷಲಿ ವಿಶೇಷವಾಗಿ ಹೆಣ್ಮಕ್ಳು ಸ್ವಲ್ಪ ಬಿಜೆಪಿ ಅಂತ ಇದೆ. ಆ ಹೆಣ್ಮಕ್ಳಿಗೆ ನಾವು ಇದನ್ನು ಮುಗಿಸಿದೆ ಮುಟ್ಟಿದೆ, ಹೆಚ್ಚು ಕಮ್ಮಿ ಮುಟ್ಟಿದೆ. ಇನ್ನೂ ಹೆಚ್ಚಿನ ಮಟ್ಟದ ಹೆಣ್ಮಕ್ಳಿಗೆ ಮುಗಿಸಿದೆ ನಾವು 100ಕ್ಕೆ 100 ನಾವು ತಾವು ಈಡು ಕೊಡ್ತೇವೆ. ಜೊತೆಗೆ ನಮ್ಮ ಪ್ರಭಾವದಲ್ಲಿ ಕೆಲವರಲ್ಲಿ ಸಂಶಯ ಇಲ್ಲ. ಜೊತೆಗೆ ಈಗ ತಾವೆಲ್ಲ ಮಾಧ್ಯಮಗಳಿದ್ದಾರೆ, ಮಾಧ್ಯಮ ಮುಖಾಂತರ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಮಾಧ್ಯಮನೇ ನೋಡೋದ್ರಲ್ಲಿ ಏನು ಹಿಂದಿನ 2 ಎಲೆಕ್ಷನ್ ಗೆದ್ದ ಮೋದಿಯವರು ಆ ಒಂದು ವಾತಾವರಣ ಗೊತ್ತಿಲ್ಲ, ನೀವೆಲ್ಲರೂ ಒಪ್ಪಿಕೊಳ್ಳಬೇಕು. ಆದ್ದರಿಂದ ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, ನಾನು ಆಗಲೇ ಹೇಳಿದಾಗ ಈ ಏನು ಈ ಜನತೆ ಕಾರ್ಯಕ್ರಮದ ನಾವು ಹಿಂದೆ ನಾವು ಇಂದಿರಾ ಗಾಂಧಿ ಇದ್ದಾಗ ಒಂದು ಮಾತಿತ್ತು, ಕಾಂಗ್ರೆಸ್ ಇನ್ನೊಂದು ಊಟ ಇಷ್ಟು ಕೇಳ್ತಾರೆ ಅಂತ ಒಂದು ವಾತಾವರಣ ಇರ್ತದೆ. ಯಾಕೆಂದ್ರೆ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಕಾಂಗ್ರೆಸ್ ನಾಯಕರು ಗರೀಬಿ ಹೇಳ್ಕೊಳ್ಬೋದು, ಮತ್ತೊಂದು ಇರ್ಬೋದು. ಆ ರೀತಿ ಯಾವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀವಿ. ಅದನ್ನ ನಾನು ಇವತ್ತು ಎಲ್ಲರಿಗೂ ಕೇಳ್ತೀನಿ, ತಾವೆಲ್ಲರೂ ನಮಗೆ ಬೆಳಗ್ಗೆ ಹೇಳ್ತಾ ಇದ್ದೆ, ನಮ್ಮ ಕೂಡ ಸಹ ಗ್ಯಾರಂಟಿ ಕಾರ್ಡ್ ಕೊಡ್ತಿದ್ದೆ. ಇವತ್ತು ಗ್ಯಾರಂಟಿ ಕಾರ್ಡ್ ನಾನು ಸಹ ಹೋಗಿದ್ದೆ, ಸ್ವಲ್ಪ ಹೋಗಿದ್ದೆ. ಅವ್ರಿಗೆ ವಾತಾವರಣ ನೋಡಿ ಚೆನ್ನಾಗಿದೆ. ಅವತ್ತೇನು ಓಟ್ ಹಾಕೋದಿಲ್ಲ, ಓಟ್ ಹಾಕೋದು ಪಕ್ಷದ ಕಾರ್ಯಕ್ರಮ ಒಟ್ಟರು ಸಹ ಆಪರೇಷನ್ ಗ್ಯಾರಂಟಿ ಕಾರ್ಯಕ್ರಮ ಇನ್ನೊಂದು ನೋಡುವಾಗ ಇವತ್ತು 2,000 ಸಂಬಳ ಬರ್ತದೆ, ನಮ್ಮ ಪಕ್ಷಕ್ಕೆ ಓಟ್ ಕೊಡ್ತಾರೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೇಳ್ತೇವೆ, ಅವಾಗ ನಮಗೆ ಹೆಚ್ಚಿನ ಮಕ್ಕಳು ನಮಗೆ ಬರ್ತವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದರೆ ನಮ್ಮ ಪ್ರಭಾವಕ್ಕೆ ಗೆಲ್ಲೋದ್ರೆ ಅನುಮಾನದಿಂದ ಹೇಳ್ತಾರೆ. ಜೊತೆಗೆ ಪ್ರಭಾವಕ್ಕೆ ಕೆಲವು ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಕೆಲವೊಂದು ಐಡಿಯಾಗಳನ್ನು ಕೆಲವೊಂದು ಕೆಲಸಗಳನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ಕೆಲವರು ಆಗ ತಿಳ್ಕೊಂಡ್ರೆ ನಾನು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಫ್ರೀಯಾಗಿ ಹಾಸ್ಪಿಟಲ್ ಸರ್ವಿಸ್ ಕೊಡಬೇಕು, ಡಯಾಲಿಸಿಸ್ ಮಾಡಬೇಕು, ಹೆಣ್ಮಕ್ಳು